ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಗಿ ನಗರದಲ್ಲಿ ಆರಂಭಗೊಂಡಿದೆ. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಇಲ್ಲಿ ಜನರ ಗೋಳು ಕೇಳುವವರೇ ಯಾರು? ಕಳೆದ 6-7 ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಹದಗೆಟ್ಟಿರುವ ರಸ್ತೆಗಳು. ರಸ್ತೆ ದುರಸ್ತಿಗೆ ಮುಂದಾಗದ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಿರುವ ಜನರು. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಲಕಾವಟಿಗೆ ಗ್ರಾಮದ 1ನೇ ವಾರ್ಡಿನ ಜನರು ಕೊಳಚೆ ನೀರಿನಲ್ಲೇ ನಡೆದಾಡುವ ದುಸ್ಥಿತಿ ಉಂಟಾಗಿದೆ. ರಸ್ತೆ ದುರಸ್ತಿಗೆ ಅನೇಕ ಬಾರಿ ಸ್ಥಳೀಯ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಲಿಲ್ಲ. 2 ವರ್ಷಗಳ ಹಿಂದೆ ತಾಲೂಕು ಪಂಚಾಯತಿನಿಂದ ಸಿಸಿ ರಸ್ತೆ ಕಾಮಗಾರಿ ನಿರ್ಮಾಣ, ಅರ್ಧಂಬರ್ಧ ಸಿಸಿ ರಸ್ತೆ ಮಾಡಿ ಬಿಲ್ ಎತ್ತಿರೋ ಆರೋಪ. ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ. ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸಲು ಪೋಷಕರು ಹಿಂದೇಟು ಆಗುತ್ತಿದ್ದಾರೆ. ಇಲ್ಲಿದ್ದೇಳದು ಅಲ್ಲಿ ಮಟ್ಟ ಮಾಡಿದ್ರು, ಅದು ಅರ್ಧ ಮಾಡಿ ಫುಲ್ ಬಿಲ್ ಬಂದ್ರು, ಪೂರ ಮಾಡಂದ್ರೆ ಮಾಡಲಿಲ್ಲ. ಈಗ ಮತ್ತೆ ಇದಕ್ಕೊಂದ್ಸೂರು ಖರ್ಚು ಹಾಕಂದ್ರೆ ಯಾರು ಮೆಂಬರ್ಗಳು ಕೇಳ್ತಾ ಇಲ್ಲ. ಎಷ್ಟು ಹೇಳಿದ್ರು ಕೇಳವಲ್ರು, ಆಗ್ತೀವಂತಾರ ಬರಲ್ಲ. ಈ ಕಡೆ ಯಾರು ಬಂದು ನೋಡವಲ್ರು. ನಮ್ಮ ವಾರ್ಡ್ ಮೆಂಬರ್ ಬರೋಲ್ರಿ, ಯಾರು ಬರೋಲ್ರು. ಅಧ್ಯಕ್ಷರಿಗೆ ಹೇಳ್ತಿ, ಎಲ್ಲ ಹೇಳ್ತಿ, ಮುಗೀತು. ಎಲ್ಲ ಓಣಿನ ಮಂದಿ ಅಂಗನವಾಡಿಗೆ ಸಂತೆ ಹೋಗೋದು. ಮತ್ತೆ ಎಲ್ಲ ಸೊಳ್ಳೆ ಎಂತ ಉಟ್ಕೊತದೆ ನಿಮ್ಗೆ ಗೊತ್ತಿದೈತಿ. ಸೊಳ್ಳೆ ಉಟ್ಕೊಂಡು ಎಷ್ಟು ಟೂಟಿ ಜ್ವರ ಬರ್ತಾವೆ. ವಯಸ್ಸಾದ್ರೆ ಇರ್ತಾರ ಓಣ್ಯಾಗೆಲ್ಲ. ಇಲ್ಲೆಲ್ಲ ಬರೋದಾಗ ಎಷ್ಟು ಬರೀ ಕಾಲ್ದಾರಿ ಸಂತೆ ಇಲ್ಲ, ಇನ್ನೂ ಬೈಕ್ ಗಾಡಿ ದೂರ ಕಾಲೇ ಅಡ್ಡಾಡಕ ಬಗ್ಗೆ ಯಾರು ಪಂಚಾಯತಿ ಅವರು ಕೂಡ ಬರೋವಲ್ರಿ, ಯಾವ ಮೆಂಬರ್ ಬರೋವಲ್ರು, ಊರನ್ನಾರ ಯಾರು ಬರೋವಲ್ರು. ನಮ್ಮನ್ನ ನಾವು ನೋಡ್ಕೋಬೇಕೈತಿ. ಹಂಗಾಗಿ ಇದ್ರ ನಮ್ಮ ಪರಿಹಾರ ಬೇಕೈತಿ. ನೀರ್ನು ಹೊಡೆದಿಲ್ರಿ ಸರಿಯಾಗಿ. ಇವ್ರಿಂಗ್ ಆಗಿಲ್ರಿ, ಅದ ಬರೀ ಉಸುಗು ಕಡಿ ಹಾಕಿ ಬಿಲ್ ತಕೊಂಡ್ ಹೋಗ್ಬಿಟ್ರಿ. ಕೆಲಸ ಕಳಪೆ ಆಗೈತಿ. ಏನಿಲ್ಲ ಕೇಳೇ ಇಲ್ರಿ ಅವ್ರು. ಸಿಸಿ ರೋಡ್ ಮೆಂಬರ್ಗಳು ಮಾಡಿದ್ದ ಏನು ಬದ್ಲಾರ್ ಮಾಡಿದ್ದ? ಆತನ ಹೆಸರೇನ ಮೆಂಬರ್ ಮೆಂಬರ್ ತಾಲೂಕ್ ಪಂಚಾಯತ್ ಆಗೈತಿ ಕೆಲಸ. ಆದ್ರೆ ಇನ್ನು ಒಳ್ಳೆ ಕೆಲಸ ಆಗಿದ್ದು ಒಳ್ಳೆ ನೋಡಲ್ರಿ. ಬಿಲ್ ತಕೊಂಡ್ ಕೆಲಸ ಹೆಂಗೈತಿ ಪಂಗೈತಿ ಏನಿಲ್ರಿ. ಎಲ್ಲ 1 ವರ್ಷದ 2 ವರ್ಷ ಮೇಲೆ ಆತ್ರಿ. ನೋಡ್ರಿ ಈಗ ಎಲ್ಲ ನೋಡ್ರಿ ಎಲ್ಲ ಆ ಕಡೆ ಎಲ್ಲ ಹಿಂದೆ ಮಾಡಿ 5-6 ವರ್ಷ ಆದ್ರೆ ಏನೇ ಒಂದು ಚೂರು ಇದಾಗಿಲ್ಲ ದಾರಿ. ಇದು ಎಷ್ಟು ವರ್ಷ ರಿಪೇರ್ ಮಾಡಿ? 2 ವರ್ಷ ಆಗಿಲ್ಲ ಅಲ್ರಿ. 2 ವರ್ಷ ಆಗಿಲ್ಲ. ಸಿಸಿ ರೋಡ್ ಹಾಕಿ ಎಷ್ಟು ಆಗೈತಿ? ಅವಾಗ ಮಾಡಿದ ಕಟ್ಟಿ 1.5 ವರ್ಷ ಆಯ್ತು. ಈಗ ಎಷ್ಟು ವರ್ಷ ಆಯ್ತು ಸಿಸಿ ರೋಡ್ ಆಗಿ? ಅದ 1.5 ವರ್ಷ ಆಯ್ತ್ರಿ. ಹಾಗೆ ಕೆಲಸ ಸರಿಯಾಗಿ ನೀರ್ನು ಹೊಡೆದಿಲ್ರಿ ಸರಿಯಾಗಿ. ಕ್ಯೂರಿಂಗ್ ಆಗಿಲ್ರಿ, ಅದ ಬರೀ ಉಸುಗು ಕಡಿ ಹಾಕಿ ಬಿಲ್ ತಕೊಂಡ್ ಹೋಗ್ಬಿಟ್ರಿ. ಈಗೇನು ಒಳ್ಳೆ ಅವ್ರು ಯಾರು ಇದು ಮಾಡಿಲ್ರಿ, ಕೆಲಸ ಕಳಪೆ ಆಗೈತಿ. ಏನಿಲ್ಲ ಕೇಳೇ ಇಲ್ರಿ ಅವ್ರು. ಸಿಸಿ ರೋಡ್ ಮೆಂಬರ್ಗಳು ಮಾಡಿದ್ದ ಏನು ಬದ್ಲಾರ್ ಮಾಡಿದ್ದ? ಆತನ ಹೆಸರೇನ ತಾಲೂಕ್ ಪಂಚಾಯತಿ ಪಂಚಾಯತಿ ಮೆಂಬರ್. ತಾಲೂಕ್ ಪಂಚಾಯತಿಂದ ಆಗೈತಿ ಕೆಲಸ. ಆದ್ರೆ ಇನ್ನು ಒಳ್ಳೆ ಕೆಲಸ ಆಗಿದ್ದು ಒಳ್ಳೆ ನೋಡ್ರಿ. ಬಿಲ್ ತಕೊಂಡ್ ಕೆಲಸ ಹೆಂಗೈತಿ ಪಂಚಾಯತಿ ಏನಿಲ್ರಿ. ದಾರಿಗೆಲ್ಲ ಗಲೀಜಾಗೈತೆ. ಎಷ್ಟು ದಿನ ಆದರೂ ಯಾರು ಪಂಚಾಯತ್ ಬಂದು ಒಳ್ಳೆ ನೋಡಿಲ್ಲ. ವಿಡಿಯೋರಿಗೆ ಹೇಳಿದ್ರು ಕೂಡ ಇಲ್ಲಿ ಏನೂ ಅದಕ್ಕೆ ಇದು ಮಾಡಿಲ್ಲ, ಸ್ಪಂದನೆ ಮಾಡಿಲ್ಲ. ವಿಡಿಯೋಗೇನು ಸಾಕಷ್ಟು ಬಾರಿ ನೀವು ಸಾಕಷ್ಟು ಬಾರಿ ಹೇಳಿತ್ತು. ಇನ್ನಾದ್ರೂ ಯಾರು ಬಂದಿಲ್ಲ. ಯಾರು ಬಂದಿಲ್ಲ ರೀ. 5ನೇ ಪೀಡಿಯೋ ಚೇಂಜ್ ಅದನ್ರಿ. ಈಗ 5ನೇ ಪೀಡಿಯೋ ಚೇಂಜ್ ಆಗ್ಯದ. ಈಗ 5ನೇ ಪೀಡಿಯೋ ಆದ್ರೆ ನಿಮ್ಮ ಗ್ರಾಮಕ್ಕೆ ಏನೋ ಒಂದು ಯಾವುದೇ ರಸ್ತೆ ಬಗ್ಗೆ ಯಾರು ವಿಚಾರಣೆ ಮಾಡಿಲ್ಲ. ಗ್ರಾಮಸ್ಥರು ಎಲ್ಲ ಸೇರಿ ಪಂಚಾಯತಿಗೆ ವಿಸಿಟ್ ಕೊಟ್ರಿ. ಎಲ್ಲರೂ ವಿಸಿಟ್ ಕೊಟ್ರಿ. ಒಟ್ಟು ಹೇಳೋದು ಮಾಡ್ತೀವಿ ಅನ್ನೋದು ಒಳ್ಳೆ ಇದು ಮಾಡಿದ್ದು. ಒಟ್ಟು ಮಾಡಿಲ್ರಿ. ಅವ್ರು ಬಂದ ನೋಡ್ಕೊಂಡ್ರೆ 2 ಸಾರಿ ಈಗ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರು ಯಾರೋ ಏನೇ
ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಾರೆ. ನಿಮ್ಮ ವಾರ್ಡಿಗೆ ಎಷ್ಟು ಮಂದಿ ಮೆಂಬರ್ಗಳು ಅದಾರಿ? ಈ ವಾರ್ಡಿಗೆ ಇಬ್ರು ಅದಾರೆ. ಇಬ್ಬರು ಮೆಂಬರ್ಗಳು ಅದಾರಿ. ಯಾರೇನೋ ಬಂದಿಲ್ಲ ರೀ ಎಲ್ಲೋ ಇರ್ದಾರ ಒಂದಿನ ನೋಡಿಲ್ಲ, ಅವ್ರು ಬರೋ ದೂರ ಐತೆ ನೋಡಿಲ್ಲ. ಅಲ್ಲಿ ನಮ್ಮ ಮನಸ್ಸು ಹೆಂಗೈತೆ ನೋಡ್ರಿ, ಇಲ್ಲಿ ಅವ್ರು ಬರಾಕರ ಸಿಸಿ ರೋಡ್ ಮಾಡಿದ್ರು, ಬಿಲ್ ಎತ್ಕೊಂಡ್ರು, ಹಾಕಿದ್ರ ಪೂರಾ ಹಾಕಂದ್ರ ಹಾಕ್ಲಿಲ್ಲ. ಈಟ ಆಗೈತೆ ಅಂತೇಳಿ ಬಿಲ್ ಎತ್ಕೊಂಡ್ರು. ಈಗ ನಾವ್ ಏನ್ ಮಾಡ್ಬೇಕ್ರಿ ಇದ್ರಾಗ? ಮುದುಕರು ಸಾಧಕರು ಹುಡ್ರು ಸಾರಿಗೆ ಹೋಗ್ಬೇಕಾದ್ರ ಎತ್ಕೊಂಡ್ ಹೋಗಿ ಇಳಿಸ್ಬೇಕು. ಒಕ್ಕಲಿಗರ ಆತಾಗಿತ್ತಾಗ ಹೋಗಾರು ಪಂಚಾಯತ್ಗೆ ಸಾಕಾತು, ಪೀಡಿಯರ್ಗೆ ಸಾಕಾತು, ಜೈಗೆ ಸಾಕಾತು, ನೆಂಬರ್ಗಳಿಗೆ ಸಾಕಾತು. ಈಗ ಹೇಳಿರಿ ಹೇಳಿರಿ ಕರ್ ತೋರ್ಸಿವಿ. ಏನಂದ್ರಿ? ಅವ್ರೇನ್ ಮಾಡ್ತೀವ್ರಿ, ಮಣ್ಣು ದಾರಿ ಮಾಡ್ತೀವಿ, ಮಣ್ಣು ಹಾಕ್ತಾರ. ಇದಿಷ್ಟ ಆರಾದ ಅಷ್ಟ ತಡ ಅಂದ್ರಿ ಅವ್ರ ಮೆಂಬರ್ಗಳು. ಮತ್ ಇವತ್ತಿಗೆ ಸಾತ್ರಿ ಇಷ್ಟ ಎಕರ್ಲಿ ಆಡಕ್ ಈ ದಾರಿ ಬಿದ್ದು ಸತ್ರ ಅಂದ್ರೆ ಯಾರು ನೋಡ್ರಿ ಇಲ್ಲಿ ಓನಿ ದಿಕ್ಕು. ಹಿಡಿಯೋರ್ಗೆ ಹೇಳಿರಿ ಬಂದು ನೋಡ್ಯಾರ, ಜೈ ಸರ್ ನೋಡ್ಯಾರ, ನೋಡ್ಯಾರ. ಸತ್ರ ಸದ್ಯಕ್ಕೆ ಯಾರು ಇವು ಓನಿ ದಿಕ್ಕ ಇಲ್ರಿ. ಆ ಮೆಂಬರ್ಗಳೆಲ್ಲ ಪಿಡೆ ಸರ್ ಯಾರು ಇಲ್ಲಿ ಏನ್ ಹಾಕ್ತಾರ ಮುಂದ ತಲಿ ಮಾತಾಡ್ರಿ. ಇಷ್ಟ ಐತಿ ಅವ್ರು ಹೇಳ್ತಾರೆ. ತಾಲೂಕ್ ಪಂಚಾಯತ್ ಮೆಂಬರು ಮಾಡಿಸಿದ್ರ ಆ ರೋಡ್ನ ಅರ್ಧಕ್ಕ ಐತೆ ಅಂತೇಳಿ ನಾವು ಮರುದು ಆಫೀಸಿಗೆ ಬಂದೀವಿ. ನಾವು ಬಂದು ಕೇಳಿದ್ರೆ ಆಗದ ಅಷ್ಟ ಐತೆ, ಅವ್ರು ಏನು ಮಾಡಿದ ನಮ್ಮನ್ನು ಕಳಿಸಿದ್ರು. ಅವ್ರು ಏನು ಯಾವ ಒಂದು ಪೂರ ಬಿಲ್ ಐತಾರೆ ಅಂತ ನೀವು ಹೇಳ್ತೀರ. ಈ ಮೆಂಬರ್ ಭೇಟಿಯಾಗಿರಿ, ಮೆಂಬರ್ ಪಾಪ ಅವ್ರು ಏನು ಮಾಡಿದ್ರು. ಗಂಡ್ಮಕ್ಳು ಮುಂದೆ ಮಾಡ್ಬೇಕಲ್ಲ. ಪಂಚಾಯತಿ ಸಾಕಷ್ಟು ಬೇರೆ ಮನೆ ಕೊಡ್ರಿ, ನಾವು ಹೇಳಿ ಬಂದಿರಿ. ಪಂಚಾಯತಿ ಎಲ್ಲ ಇಲ್ಲಿ ಅಷ್ಟು ವಾರ್ಡ್ನವರೆಲ್ಲ ಹೋಗಿ ಹೇಳಿದ್ರಿ. ಏನ್ ಹೇಳಿದ್ರಿ? ಯಾರಿಗೆ ಏನೋ ಇದು ಮಾಡಿಲ್ರಿ. ಮಣ್ಣು ಹಾಕಿಸ್ತೀವಿ, ಅದ್ರಲ್ಲಿ ಉಂಡ್ರು ಮಾಡ್ತೀವಿ ಮುತ್ತ, ಉಳ್ಳಾರ ಮಾಡ್ತೀವಿ ಮುತ್ರಿ. ಹಂಗ ಉಂತೀನಿ ಅಂದ್ರೆ ಮಾಡ್ತೀವಿ ಮುತ್ತ ಅನ್ನೋದು ಉಂಡಂಗ ಆಗತ್ತ. ಮಾಡ್ಯಾರ ತೋರಿಸ್ಬೇಕ್ರಿ, ಸುಮ್ಮನೆ ಹಾಕಿ ಬಿಡ್ತೀವಲ್ಲ, ಹಾಕಿ ಬಿಡ್ತಿದ್ದೆ. ಸಣ್ಣ ಸಣ್ಣ ಹುಡುಗರು ಹಿಡಿದು ಸಿಸಿ ರೋಡ್ ಆಗ್ಬೇಕ್ರಿ. ಈಗ ನಮ್ಮ ರೋಡಿನ ಬಗ್ಗೆ ನಾವು ಪರಿಹಾರ ಕೇಳಕ್ ಬಂದಿದ್ವಿ ಪಂಚಾಯತಿಗೆ. ಪಂಚಾಯತಿ ಒಳಗೆ ತೊಗೊಂಡ್ಬಿಟ್ರೆ ಮತ್ತೆ ಯಾರು ಇಲ್ಲ. ಇದ್ರ ಗತೆ ಸಾಕಷ್ಟು ಬಂದಿವ್ರಿ. ನಾವು ಬಂದಿಂದ ಅವ ಮಾತು ಹೇಳಿದ್ರೆ ಕೇಳಿಲ್ಲ ಅವರು. ಇವಾಗ್ನೂ ಬಂದಿವಿ, ಇವಾಗ್ನೂ ಬಂದ್ರು ಒಬ್ಬರು ಇಲ್ಲ. ಅದ್ರ ಯಾರು ಹೇಳ್ಬೇಕು ಯಾರು ಬಿಡ್ಬೇಕಾದ್ರೆ ನಮ್ಗೆ ಗೊತ್ತಾಗೋಗ್ತು. ಪಂಚಾಯತಿ ಮಾತ್ರ ಇದ್ರೊಳಗೆ ಸದಸ್ಯರಿಲ್ಲ, ಯಾರು ಇಲ್ಲ. ನಾವು ಯಾರು ಕೇಳಬೇಕು ನಮಗೆ ಗೊತ್ತಾಗ. ಈಗ ನಿಮ್ಮ ಸಮಸ್ಯೆ ಹೇಳಕ್ಕೆ ಅಧಿಕಾರಿ ಹತ್ರ, ಪಿ ಡಿ ಅವ್ರ ಹತ್ರ, ಆಮೇಲೆ ಸೆಕ್ರೆಟರಿ ಕಡೆ ಬಂದಿರಿ ನೀವು ಹೇಳಕ್ಕೆ? ಬಂದಿವ್ರಿ. ಪಿಡಿಯೋನು ಇಲ್ಲ, ಯಾರು ನಮ್ಮ ವಾರ್ಡಿನ ಮೆಂಬರ್ಗಳು ಯಾರು ಇಲ್ಲ. ಈ ತರ ಬಂದು ಸಾಕಷ್ಟು ಬೇರೆ ಬಂದಿವಿ. ಪ್ರತಿ ಸರಿ ಹಿಂಗೆ ಇದೇ ಇರುತ್ತೆ, ಯಾರು ಪಂಚಾಯತ್ ಒಳಗೆ ಇರೋದೇ ಇಲ್ಲ. ಗ್ರಾಮಸ್ಥರಿಗೆ ಬಂದಂಥ ಗ್ರಾಮಸ್ಥರಿಗೆ ಪಿ ಡಿ ಒ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ರೆಸ್ಪಾನ್ಸ್ ಐತೆ ಇಲ್ಲ ಅಲ್ಕೌಟಿಗೆ ಪಂಚಾಯತಿ ಒಳಗೆ. ಬಟ್ ಇನ್ನೊಬ್ಬರಿಗೆ ಹೆಂಗ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ನಾವು ಬಂದ ನಮ್ಗೆ ಇದನ್ನ ಮಾಡಮಂತ ನಾವು ಅಲ್ಲಿಗೆ ಹೋಗಿ ಕರ್ಕೊಂಡು ತೋರಿಸಿದ್ವಿ. ನೀವು ಪಂಚಾಯತಿ ವಿಸಿಟ್ ಕೊಡೋದು ಎಷ್ಟನೇ ಸರಿ? ಯಾವಾಗ ಬಂದ್ರು ಇಲ್ಲ ಇಲ್ಲ ನಾವ್ ಏನ್ ಸಲ ಬರ್ತೀವಲ್ಲ, ಇಲ್ಲಾಂದ್ರೆ ಅವ್ರು ಕಾಯ್ಕೊಂಡ್ ಕುಂದ್ರಬೇಕು. ನಾಳೆ ಬರ್ತಾರ, ನಾಳೆ ಬರ್ರಿ, ನಾಡ್ದು ಬರ್ತಾರ, ನಾಡ್ದು ಬರ್ರಿ, ಡೊಂಗಲ್ ಹಾಕಿ ಹೋಗ್ಬಿಡ್ತಾರ. ಡೊಂಗಲ್ ಹಾಕಿ ಹೋಗಿ. ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಗಿ ನಗರದಲ್ಲಿ ಆರಂಭಗೊಂಡಿದೆ.